ಹಲೋ ಎವ್ರಿವನ್. ಪ್ರಶ್ನೆ ಸಂಖ್ಯೆ 21 ನೋಡೋಣ. ಇದು 2 ಅಂಕಗಳ ಪ್ರಶ್ನೆಯಾಗಿದೆ. ತಾಮ್ರದ ವಿದ್ಯುತ್ ವಿಭಜನೀಯ ಶುದ್ಧೀಕರಣದಲ್ಲಿ ಉಪಯೋಗಿಸುವ ಉಪಕರಣಗಳ ಜೋಡಣೆಯನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ ಮತ್ತು ಕ್ಯಾಥೋಡ್ ಅನ್ನು ಗುರುತಿಸಿ. ವಿದ್ಯುತ್ ವಿಭಜನೀಯ ಶುದ್ಧೀಕರಣ. ಅಶುದ್ಧ ತಾಮ್ರದಿಂದ ಶುದ್ಧ ತಾಮ್ರವನ್ನ ಪಡಿತಾ ಇದ್ದೀವಿ. ಅಶುದ್ಧ ತಾಮ್ರವನ್ನ ಯಾವುದಕ್ಕೆ ಜೋಡಿಸಬೇಕು, ಶುದ್ಧ ತಾಮ್ರವನ್ನ ಯಾವುದಕ್ಕೆ ಜೋಡಿಸಬೇಕು? ತಾಮ್ರದ ವಿದ್ಯುತ್ ವಿಭಜನೀಯ ಶುದ್ಧೀಕರಣ. ಇದು ತಾಮ್ರದ ವಿದ್ಯುತ್ ವಿಭಜನೀಯ ಶುದ್ಧೀಕರಣ ತೋರಿಸುವಂತಹ ಚಿತ್ರ. ಇದು ಆನೋಡ್. ಆನೋಡ್ ಧನ ತುದಿಗೆ ಕನೆಕ್ಟ್ ಆಗಿರುತ್ತೆ. ಇದು ಕ್ಯಾಥೋಡ್ ಏನಿದೆ, ಇದು ತುದಿ, ಬ್ಯಾಟರಿ ತುದಿಗೆ ಕನೆಕ್ಟ್ ಆಗಿರುತ್ತೆ. ಈಗ ಇವೆರಡು ವಿದ್ಯುತ್ ದ್ವಾರಗಳನ್ನ ಕೈಬಿಟ್ಟಿದ್ದಾರೆ. ಯಾವ್ದ್ರಲ್ಲಿ? ಕಾಪರ್ ಸಲ್ಫೇಟ್ ದ್ರಾವಣದಲ್ಲಿ. ನೋಡಿ, ತಾಮ್ರದ ಸಲ್ಫೇಟ್ ದ್ರಾವಣ, ಆಮ್ಲೀಕರಿಸಿದ ತಾಮ್ರದ ಸಲ್ಫೇಟ್ ದ್ರಾವಣ. ಇದು ಸಂಗ್ರಾಹಕ. ತಾಮ್ರದ ಸಲ್ಫೇಟ್ ದ್ರಾವಣವನ್ನ ಹಿಡಿದಿಟ್ಕೊಳ್ಳಿಕ್ಕೆ ಒಂದು ಸಂಗ್ರಾಹಕ ಬೇಕಲ್ವಾ? ಹಾಗಾಗಿ ಬರುತ್ತೆ ಅಲ್ವಾ? ಅದು ಸಂಗ್ರಾಹಕ. ಇವು ಧನಾಗ್ರಮಂಡಿ ಅಂತ ಹೇಳ್ತೀವಿ. ಕಶ್ಮಲಗಳು. ಕಶ್ಮಲಗಳು. ಈಗ ತಾಮ್ರದ ವಿದ್ಯುತ್ ವಿಭಜನೀಯ ಶುದ್ಧೀಕರಣ ಏನಾಗುತ್ತೆ? ಕ್ಯಾಥೋಡಿಗೆ ಶುದ್ಧ ತಾಮ್ರವನ್ನ ಜೋಡಿಸಿರ್ಬೇಕು. ಇಲ್ಲಿ ಅಶುದ್ಧ ತಾಮ್ರವನ್ನ ಜೋಡಿಸಿದ್ರೆ ಆನೋಡ್ನಲ್ಲಿ, ಇಲ್ಲಿ ತಾಮ್ರದ ಅಯಾನುಗಳು ಯಾವ ಕಡೆ ಮೂವ್ ಆಗ್ತವೆ? ಕ್ಯಾಥೋಡ್ ನ ಕಡೆ ಹೋಗ್ತವೆ. ಹಾಗಾಗಿ ತಾಮ್ರ ಕ್ಯಾಥೋಡ್ ಮೇಲೆ ಡೆಪಾಸಿಟ್ ಆಗ್ತಾ ಬರ್ತದೆ. ಹಾಗಾಗಿ ನಮ್ಗೆ ಶುದ್ಧ ತಾಮ್ರ ಎಲ್ಲಿ ಸಿಗ್ತದೆ? ಕ್ಯಾಥೋಡ್ ನ ಮೇಲೆ ಶುದ್ಧ ತಾಮ್ರ ಸಿಗ್ತಿರ್ತದೆ. ಇಲ್ಲಿ ಕ್ಯಾಥೋಡ್ ಅಂದ್ರೆ ಏನಂದ್ರೆ, ಯಾವುದು ಕ್ಯಾಟಯೋನ್ ಅನ್ನ ಅಟ್ರಾಕ್ಟ್ ಮಾಡುತ್ತೆ. ಕ್ಯಾಟಯೋನ್ ಅಂದ್ರೆ ಯಾವುದು? ಚಾರ್ಜ್, ಧನ ವಿದ್ಯುದಾವೇಶವನ್ನ ಹೊಂದಿರುವಂತದ್ದು ಕ್ಯಾಟಯೋನ್ ಅಂತ ಹೇಳ್ತೀವಿ. ಯಾವುದು ಕ್ಯಾಟಯೋನ್ ಅನ್ನ ಆಕರ್ಷಿಸುತ್ತೆ? ಅದು ಕ್ಯಾಥೋಡ್. ಹಾಗಾದ್ರೆ ಇಲ್ಲಿ ಕಾಪರ್ 2+, ಇಲ್ಲಿ 2+ ಅಂತ ಇದೆ, ಧನ ಆವೇಶ ಇದೆ, ಇದನ್ನ ಆಕರ್ಷಿಸ್ತಾ ಇದೆಯಲ್ಲ, ಇದು ಕ್ಯಾಥೋಡ್. ಕ್ಯಾಥೋಡ್ ಯಾವಾಗ ನೆಗೆಟಿವ್ ಚಾರ್ಜ್ ಅನ್ನ ಹೊಂದಿರುತ್ತೆ, ಋಣಾವೇಶವನ್ನ ಹೊಂದಿರುತ್ತೆ. ಇದು ತಾಮ್ರದ ವಿದ್ಯುತ್ ವಿಭಜನೀಯ ಶುದ್ಧೀಕರಣದ ಚಿತ್ರ ಆಗಿದೆ. ಈಗ ಕ್ಯಾಥೋಡ್ ಅನ್ನ ಗುರುತಿಸ್ಲಿಕ್ಕೆ ಹೇಳಿದ್ದಾರೆ. ಇದು ಕ್ಯಾಥೋಡ್. ಥ್ಯಾಂಕ್ ಯು.